ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾಖಲೆಯ ಮತದಾನ ಎರಡನೆಯ ಹಂತದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಹೊಸ ದಾಖಲೆ ರೆಕಾರ್ಡ್ ಬ್ರೇಕ್ ಆಗಿದೆ. 3 ಗಂಟೆ ವೋಟಿಂಗ್ ನಂಬರ್ ಆಧಾರದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಯಾಕಂದರೆ ಇನ್ನೂ ವೋಟಿಂಗ್ ಮುಗಿದು ಫೈನಲ್ ನಂಬರ್ ಸಿಗುವಷ್ಟೊತ್ತಿಗೆ ಲೇಟ್ ಆಗುತ್ತೆ. ನಾವು ರೆಕಾರ್ಡ್ ಮಾಡೋ ಹೊತ್ತಿನ ನಂಬರ್ಸೇ ರೆಕಾರ್ಡ್ ಬ್ರೇಕು. ಬಹುತೇಕ ಈ ಆಧಾರದಲ್ಲಿ ನೋಡೋಕೆ ಹೋದ್ರೆ 95% ತನಕನೂ ವೋಟಿಂಗ್ ಆಗಬಹುದು ಅಂತಾನೆ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. 83% ಆಗಿದೆ ವೋಟಿಂಗ್. ಈಗ 3 ಗಂಟೆ ಲೆಕ್ಕಾಚಾರದಲ್ಲಿ 83%. ಕೆಲವು ಕಡೆ ಪೂರ್ವ ಬಾರ್ಧಮನ್ ಇಲ್ಲೆಲ್ಲ 83% ಆಗಿದೆ. ಓವರ್ ಆಲ್ 3 ಗಂಟೆಗೆ 79% ಓವರ್ ಆಲ್ ರಿಪೋರ್ಟ್ ಆಗಿರೋದು. ಸೊ ಇದು ದಾಖಲೆ. 1 ಗಂಟೆಗೆ 61% ಇತ್ತು, 78% ಆಗಿದೆ. ನರೇಂದ್ರ ಮೋದಿ ಅವರ ಧನ್ಯವಾದಗಳನ್ನು ನೋಡಿದ್ದೀವಿ. ಪಶ್ಚಿಮ ಬಂಗಾಳ ಜನ ಕಿತ್ತೆದ್ದು ಬಂದು ಹಿಂದೆಂದು ಕಂಡರಿಯದ ರೀತಿಯಲ್ಲಿ, ಯಾಕಂದರೆ ಇದು ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಮತದಾನ. ಸೊ ಈಗ ಎರಡನೇ ಹಂತನೂ ಓವರ್ ಆಲ್ ನಂಬರ್ ಸಿಗಬೇಕು. ಅಂದಾಜು ನೋಡಿದ್ರೆ 95 ಆಗುತ್ತೆ, 95% ತನಕನೂ ಆಗಬಹುದು. ಅಂದರೆ ಇದು ಬದಲಾವಣೆಯ ಬಿರುಗಾಳಿಯ ಹಾಗಾದರೆ ಅಂತ ಅನ್ನಿಸ್ತದೆ. ಇರಲ್ಲ, ಕಾದು ನೋಡೋಣ. ಅಲ್ಲಿ ಭದ್ರ ಆಗಿದೆ ವೋಟ್ಗಳು. ಎಲ್ಲೆಲ್ಲಿ ಈ ಕೆಲವೆಲ್ಲ ಪಟ್ಟಿ ಅಂಟಿಸೋದು ಅದು ಇದು ಫೇಕ್ ಮಾಡೋಕ್ಕೆ ಹೊರಟಿದ್ರು ಅಲ್ಲೆಲ್ಲ ಮತದಾನ ಮತ್ತೆ ಮರು ಮತದಾನವನ್ನು ಮಾಡಿಸಿದ್ದಾರೆ. ಹಾಗಾಗಿ ಆದಷ್ಟು 100ರಲ್ಲಿ 99% ಸಮಸ್ಯೆಗಳು, ಸವಾಲುಗಳು, ಗಲಾಟೆ ಗಲಭೆ ನಡುವೆ ಕೂಡ ಎಲೆಕ್ಷನ್ ಅಂತೂ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಬಂದು ಮತ ಹಾಕಿದ್ದಾರೆ. ಮೇಜರ್ ಆಗಿ ನೋಡಿ, ಈ 142 ಕ್ಷೇತ್ರಗಳ ಪೈಕಿ TMC ಅಸ್ತಿತ್ವದ ಪ್ರಶ್ನೆ. ಯಾಕಂದರೆ ಇದು ಭದ್ರಕೋಟೆ ಅವರದ್ದು. 2016, 2021 ಎರಡೂ ಎಲೆಕ್ಷನ್ನಲ್ಲೂ ತೃಣಮೂಲ್ ಕಾಂಗ್ರೆಸ್ ಅಲ್ಲಿ ಭರ್ಜರಿಯಾಗಿ ಗೆದ್ದುಕೊಂಡಿತ್ತು. 91 ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಾಧಿಸಿತ್ತು. ಆ 91 ಕ್ಷೇತ್ರಗಳನ್ನು ಒಡೆದ್ರೆ 91ರಲ್ಲಿ ಅರ್ಧನಾದರೂ ಗೆದ್ರೆ ಇದೆಯಲ್ಲ BJP, ಆವಾಗ BJP ವೆಸ್ಟ್ ಬೆಂಗಾಲನ್ನು ಗೆದ್ದಂತೆ. ದಕ್ಷಿಣ 24 ಪರಗಣ, ಸೌತ್ 24 ಪರಗಣ ಮತ್ತು ಅಲ್ಲಿ ಅತಿ ಹೆಚ್ಚು ಮುಸಲ್ಮಾನರ ಜನಸಂಖ್ಯೆ ಹೆಂಗೆ ಸಾಧಿಸುತ್ತೆ BJP ಇದನ್ನು ಅಂತ ಕೇಳಿದ್ರೆ, ಯಾಕೆ ಇಲ್ಲಿ ಅವಕಾಶ ಇದೆ ಈ ಸಲ ಅನ್ನೋದನ್ನು ಗಮನಿಸಬಹುದು. ವಿಶೇಷವಾಗಿ SIR ಪ್ರಕ್ರಿಯೆಯಲ್ಲಿ ಆಗಿರುವಂಥ ಬದಲಾವಣೆ ಅನುಕೂಲವನ್ನು ತಂದುಕೊಡುತ್ತಾ. SIR ಅಲ್ಲಿ ಏನಾಗಿದೆ ನೋಡಿ, ಬಹುತೇಕ ಲಕ್ಷ ಮತಗಳು ಡಿಲೀಟ್ ಆಗಿರೋದು ಈ ಪ್ರದೇಶದಲ್ಲಿ. ಅದು ಹೆಲ್ಪ್ ಆಗುತ್ತಾ. ನಾರ್ತ್ 24 ಪರಗಣದಲ್ಲಿ 12 ಲಕ್ಷ ಮತಗಳು ಡಿಲೀಟ್ ಆಗಿವೆ. ಸೌತ್ 24 ಪರಗಣದಲ್ಲಿ 10.9 ಲಕ್ಷ ಮತಗಳು ಡಿಲೀಟ್ ಆಗಿವೆ. ಮುಸ್ಲಿಂ ಮೆಜಾರಿಟಿ ಇರುವಂತಹ ಕ್ಷೇತ್ರಗಳು 91 ಕ್ಷೇತ್ರ ಕವರ್ ಆಗುವಂಥ ಪ್ರದೇಶಗಳಿವೆಲ್ಲ. ಕೋಲ್ಕತ್ತಾದಲ್ಲಿ 7 ಲಕ್ಷ ಮತಗಳು ಡಿಲೀಟ್ ಆಗಿವೆ. ಸೊ 25 ಕಾನ್ಸ್ಟಿಟ್ಯೂನ್ಸೀಸು. ಈ ಹಿಂದಿನ ವಿಕ್ಟರಿ ಮಾರ್ಜಿನ್ ಏನಿತ್ತಲ್ಲ ಮಮತಾ ಬ್ಯಾನರ್ಜಿ ಅವರದ್ದು, 2021ರಲ್ಲಿ ಎಷ್ಟು ಓಟಿಂದ ಗೆದ್ದಿದ್ದಾರಲ್ಲ ಮಮತಾ ಬ್ಯಾನರ್ಜಿ, ಅಷ್ಟು ಮಾರ್ಜಿನ್ಗಿಂತ ಹೆಚ್ಚು 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕನಿಷ್ಠ ನಾವು ಹೇಳ್ತಿರೋದು SIR ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗಿದೆ. ಸೊ ಆ ಗೆದ್ದಿರೋ ಮಾರ್ಜಿನ್ ಅದಕ್ಕಿಂತ ಜಾಸ್ತಿ ಡಿಲೀಟ್ ಆಗಿದೆ. ಶೇರ್ ಮಾರ್ಕೆಟ್ ಜರ್ನಿಯಲ್ಲಿ ಜೊತೆಯಾಗಬಲ್ಲಂತಹ ಒಂದೊಳ್ಳೆ ಆ್ಯಪನ್ನು ನಾವು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ. ಮತ್ತು ಯಾವುದೂ ಅಲ್ಲ, ಮಾರ್ಕೆಟ್ ವೂಲ್ಫ್. ಇದು ಸೆಬಿ ರಿಜಿಸ್ಟರ್ಡ್, ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆ್ಯಪ್ ಆಗಿದೆ. ಮಾರ್ಕೆಟ್ನ ಏರಿಳಿತದ ನಡುವೆ ಕೂಡ ನೀವು ಇಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯತೆಗಳಿವೆ. ಅದು ಹೇಗೆ ಅಂದರೆ, ಕರೆ ಮಾಡಿ ಎಕ್ಸ್ಪರ್ಟ್ಗಳ ತಂಡ ವೈಯಕ್ತಿಕವಾಗಿ ನಿಮ್ಮನ್ನು ಸಂಪರ್ಕ ಮಾಡಿ ಹೂಡಿಕೆ ಎಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಗೈಡ್ ಮಾಡುವಂಥ ಒಂದು ಒಳ್ಳೆ ಆಪ್ಷನ್ ಇದೆ. ಹಾಗಾದರೆ ಬಳಸೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಪಿನ್ ಎಂಟರ್ ಮಾಡಿ ಲಾಗಿನ್ ಆಗಿ ಅದಾದ ಮೇಲೆ ಫಾಲೋ ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಮಾರ್ಕೆಟ್ನಲ್ಲಿ ನಡೀತಾ ಇರೋ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸುತ್ತೆ. ಕೇವಲ ಒಂದೇ ಕ್ಲಿಕ್ನಲ್ಲಿ ಇದನ್ನು ಫಾಲೋ ಮಾಡಬಹುದು. ಇತರ ಆ್ಯಪ್ಗಳಿಗೆ ಹೋಲಿಕೆ ಮಾಡಿದ್ರೆ ನೀವು ಇಲ್ಲಿ ಬಹಳ ಕಡಿಮೆ ಮೊತ್ತದಿಂದ ಟ್ರೇಡಿಂಗ್ ಶುರು ಮಾಡಬಹುದು. ಬೇರೆ ಕಡೆ ಇದ್ರ 3 ಪಟ್ಟು ಹೂಡಿಕೆ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಬಿಲ್ಟ್ ಆಗಿರೋ ಸ್ಟಾಪ್ ಲಾಸ್ ಫೀಚರ್ ಇದೆ. ಇದರಿಂದಾಗಿ ದೊಡ್ಡ ಮಟ್ಟದ ಲಾಸ್ ಆಗದಂತೆ ತಡೆಯುತ್ತೆ. ಟ್ರೇಡ್ ನಿರ್ದಿಷ್ಟ ನಷ್ಟದ ಹಂತಕ್ಕೆ ತಲುಪಿದಾಗ ತಾನೇ ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಬ್ರೋಕರೇಜು ಕಡಿಮೆ ಇರೋದ್ರಿಂದ, ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ಇರೋದ್ರಿಂದ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಇದೆಲ್ಲ ಫೀಚರ್ಸ್ ನಿಮಗೆ 99 ರೂಪಾಯಿ ಲೈಫ್ ಟೈಮ್ ಫೀಯಲ್ಲಿ
ಪಾವತಿ ಮಾಡಿ ಪಡ್ಕೊಳ್ಬಹುದಾಗಿದೆ. ಕೇವಲ ಸ್ಟಾಕ್ಸ್ ಮಾತ್ರವಲ್ಲದೆ ಇಲ್ಲಿ ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು ಎಲ್ಲ ಕಮೋಡಿಟಿಗಳಲ್ಲೂ ಬೆಳಗ್ಗೆ 9ರಿಂದ ಮಧ್ಯರಾತ್ರಿ 12 ಗಂಟೆ ತನಕ ಸುಲಭವಾಗಿ ಟ್ರೇಡನ್ನು ಮಾಡ್ಬೋದು. ಮಾರ್ಕೆಟ್ ವೂಲ್ಫ್ ಕೊಡುವಂಥ ರೆಕಮೆಂಡೇಶನ್ ಅನ್ನು ನೋಡಿ, ಒಂದು ದಿನಕ್ಕೆ 11,850, ಒಂದು ತಿಂಗಳಿಗೆ 70,468 ಮತ್ತು ಒಂದು ವರ್ಷಕ್ಕೆ 5,03,940 ಲಾಭ ಮಾಡ್ಕೊಂಡಿರೋದಿದೆ. ವಿಶೇಷ ಅಂದರೆ ಇದ್ರ ಮೇಲೆ, ಈ ಲಾಭದ ಮೇಲೆ ಮಾರ್ಕೆಟ್ ವೂಲ್ಫ್ ಯಾವುದೇ ಕಮಿಷನ್ ಅನ್ನು ತಗೊಳ್ಳಲ್ಲ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದಾರೆ. ಹಾಗಾದರೆ ಯಾಕೆ ತಡ? ನೀವು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಪಿನ್ ಮಾಡಲಾಗಿದೆ, ಮಾರ್ಕೆಟ್ ವೂಲ್ಫ್ ಬಗ್ಗೆ ತಿಳ್ಕೊಳ್ಬೋದು. ಈ ಪಾಯಿಂಟ್ ಯಾಕಿಷ್ಟು ಇಂಪಾರ್ಟೆಂಟ್ ಆಯಿತು, SIR ಯಾಕಿಷ್ಟು ಜಟಾಪಟಿ ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ತಾನೇ ವಕೀಲೆ ಆದರೂ ಮಧ್ಯಸ್ಥಿಕೆ ಸುಪ್ರೀಂ ಕೋರ್ಟೇ ಬಂದು SIR ಮಾಡ್ತು. ಆಮೇಲೆ ಇನ್ನು ಯಾರನ್ನೂ ದೂರಕ್ಕಾಗಲ್ಲ. ಇವರು BJP ವೋಟರ್ಸ್ನ ಅಷ್ಟೇ ಇಟ್ಕೊಂಡಿದ್ದಾರೆ, TMC ವೋಟ್ಸ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತೆ ಆಮೇಲೆ ಪ್ರಕ್ರಿಯೆ ಅನ್ನೋದನ್ನು ನೋಡಿದ್ದೀವಿ. ಜುಡಿಷಿಯಲ್ ಆಫೀಸರ್ಸ್ ಬಂದು, ಸೊ ಅಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಟ್ಟು ಎಷ್ಟು % ಓಟು ಮಮತಾ ಬ್ಯಾನರ್ಜಿ ಅವ್ರಿಗೆ ಶಾಕ್ ಕೊಟ್ಟಿರೋದು? 11.8% SIR ಅಲ್ಲಿ ಡಿಲೀಟ್ ಆಗಿರೋದು ಮಮತಾ ಬ್ಯಾನರ್ಜಿ ಅವರ ಬುಡ ನಡಗಿಸುವಂಥ ವಿಚಾರ. ಸೊ ಈ ಸಲ ಅದು ಒಂದು ಮೇಜರ್ ಫ್ಯಾಕ್ಟರು. TMC ಈ 91 ಕ್ಷೇತ್ರಗಳು, ನಿರ್ಣಾಯಕ TMC ಹೋಲ್ಡ್ ಇರುವಂಥ 91 ಕ್ಷೇತ್ರಗಳಲ್ಲಿ ಅರ್ಧದಷ್ಟಾದರೂ ಗೆಲ್ಲೋದಕ್ಕೆ ಇಲ್ಲಿ ಅನುಕೂಲ ಆಗಬಹುದು ಅನ್ನೋದು. ಜೊತೆಗೆ ISF ಅನ್ನುವಂಥ ಪಕ್ಷ ಈ ಸಲ ಮಮತಾ ಬ್ಯಾನರ್ಜಿಗೆ ದೊಡ್ಡ ಆಘಾತವನ್ನೇ ಕೊಡಲಿದೆಯಾ? ಈ ಸಲ ಮೂರನೆಯ ಶಕ್ತಿ BJP TMC ಜೊತೆಗೆ ಅಲ್ಲಿ ಮೂರನೇ ಶಕ್ತಿಯಾಗಿ ಹೊರಹೊಮ್ಮಿರೋದು. ಕಾಂಗ್ರೆಸ್ ಈಗ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಲೆಕ್ಕಕ್ಕಿಲ್ಲ ಅನ್ನೋ ಥರನೇ ಬಿಡಿ. ಮೂರನೇ ಶಕ್ತಿಯಾಗಿ ಹೊರಹೊಮ್ಮಿರೋದೇ ಅಲ್ಲಿ ಫಿರ್ಜಾದ ಅಬ್ಬಾಸ್ ಸಿದ್ದಿಕ್ಕಿ ನೇತೃತ್ವದ ISF ಮುಸ್ಲಿಂ ಮತಗಳನ್ನು, ಸೂಫಿ ಶ್ರೀನ್ಗಳ ಬಗ್ಗೆ ನಾವು 2 ದಿನಗಳಿಂದ ರಿಪೋರ್ಟ್ ಮಾಡ್ತಿದ್ದೀವಿ. ಸೂಫಿ ಶ್ರೀನ್ ಆ ಕುಟುಂಬಸ್ಥರು, ಆ ಮುಖ್ಯಸ್ಥರ ಧರ್ಮಗುರುಗಳ ಕುಟುಂಬಸ್ಥರುಗಳು, ಅವ್ರ ಫ್ಯಾಮಿಲಿ ಮೆಂಬರ್ಸು ಆ ಸುತ್ತಮುತ್ತಲಿನ ಇಡೀ ಪ್ರದೇಶ ಕಂಟ್ರೋಲ್ ಮಾಡ್ತಾಯಿದ್ರು. ಅವರು ಈಗ TMC ವಿರುದ್ಧ ತಿರುಗಿಬಿದ್ದಿದ್ದಾರೆ. ISF ಅಲ್ಲಿ ISF ಪಕ್ಷ ಹುಟ್ಟುಕೊಂಡಿದೆ. ವಿವಿಧ TMCಯಲ್ಲಿದ್ದಂಥ ಮುಸ್ಲಿಂ ನಾಯಕರೇ ಸಿಡಿದೆದ್ದು ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡಿದ್ದಾರೆ. ಈ ರೀತಿ ಮುಸ್ಲಿಂ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಪ್ರದೇಶಗಳಲ್ಲೇ TMC ವಿರುದ್ಧ ಪ್ರಚಾರ ಶುರುವಾಗಿದೆ ಮುಸ್ಲಿಮರಿಂದ. ಇವರು ಬರೀ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರು ಬಿಟ್ಟರೆ ಏನೂ ಆಗಿಲ್ಲ. ನಿರಂತರ TMC ಆಡಳಿತದ ಬಳಿಕ ಕೂಡ ನಮಗೆ ಏನೂ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಅದು ಒಂದು ಪ್ಲಸ್ ಪಾಯಿಂಟು. ಜೊತೆಗೆ TMCಯ ಲಕ್ಷ್ಮೀರ್ ಭಂಡಾರ್ ಯೋಜನೆಗೆ ನರೇಂದ್ರ ಮೋದಿ ಅವರು ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿನ ಆರ್ಥಿಕ ನೆರವನ್ನು ಮಹಿಳೆಯರಿಗೆ ಕೊಡುವಂಥ ಘೋಷಣೆಯಾಗುತ್ತೆ. 33% ಮಹಿಳೆಯರಿಗೆ ಗೌರ್ಮೆಂಟ್ ಜಾಬಲ್ಲಿ ರಿಸರ್ವೇಷನ್ ಕೊಡುವಂಥ ಘೋಷಣೆ ಆಗುತ್ತೆ. ಇದೆಲ್ಲ ಮಹಿಳಾ ಮತಗಳನ್ನೇ ನಂಬಿಕೊಂಡಿರುವಂಥ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಆಘಾತಕಾರಿಯಾಗಿ ಪರಿಣಮಿಸಿದೆ. ಅದರ ಜೊತೆಗೆ ಈ ಸಿಟಿ ವೋಟರ್ಸು TMC ಪರವಾಗಿದ್ದರು. RG ಕರ್ ಕೇಸು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡಿದೆ. ಮತ್ತು ಹಿಂದೂಗಳು ಮುಸ್ಲಿಮರು ಅನ್ನೋ ಲೆಕ್ಕಾಚಾರದಲ್ಲಿ ಹೋದರೆ ಮುಸ್ಲಿಂ ವೋಟ್ ಡಿವೈಡ್ ಆಗೋದು. ಹಿಂದೂಗಳು ಕಂಪ್ಲೀಟ್ ಪೋಲರೈಸ್ ಆಗಿದ್ದಾರೆ. ಹಿಂದೂಗಳ 70% ಮತವನ್ನೇ ನಂಬಿಕೊಂಡು ಈ ಸಲ BJP ಭರ್ಜರಿ ಪ್ರಚಾರಕ್ಕಿಳಿದಿದೆ. ಮತ್ತು ನಾವು ಟಾರ್ಗೆಟ್ ಮಾಡ್ತಿರೋದು ಮುಸಲ್ಮಾನರನ್ನಲ್ಲ, ಬಾಂಗ್ಲಾ ಅಕ್ರಮ ನಿವಾಸಿ ಮುಸಲ್ಮಾನರನ್ನ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು ವಕ್ಫ್ ಕಂಡವರ ಜೇಬ್ ಸೇರಿರುವಂಥ ವಕ್ಫ್ ಆಸ್ತಿಯನ್ನು ಮರಳಿಸಿ ನಿಮ್ಮ ಅಭಿವೃದ್ಧಿ ಮಾಡ್ತೀವಿ ಪಾರದರ್ಶಕವಾಗಿ ಅಂತ ಮುಸಲ್ಮಾನರಿಗೂ ಭರವಸೆ ಕೊಟ್ಟುಕೊಂಡು ನುಗ್ಗಿದೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ BJPಯಲ್ಲಿ ಅವಕಾಶ ಸೃಷ್ಟಿಸ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಿದೆ. ಒಂದು ಹಿಂದೂಗಳನ್ನು ಹೆದರಿಸಿ ಬೆದರಿಸಿ ಅದು ಹೆಂಗೆ ಓಟ್ ಹಾಕ್ತೀರಾ, ನೀವು ಓಟ್ ಹಾಕಿದ ಲೆಕ್ಕ ನಮಗೆ ಸಿಗತ್ತೆ, BJPಗೆ ಒತ್ತಿದ್ರೆ ಬೇರೆಯವ್ರಿಗೆ ಒತ್ತಿದ್ರೆ ನಾಳೆ ಎಲೆಕ್ಷನ್ ಆಗ್ತಿದ್ದಂಗೆ ನಿಮಗೆ ಕಥೆ ಮುಗಿಸ್ತೀವಿ ಅನ್ನೋ ಮಟ್ಟಿಗೆ ಹೆದರಿಸ್ತಾ ಇದ್ದಂಥ ಪ್ರದೇಶಗಳಲ್ಲೆಲ್ಲ ಸರಿಯಾಗಿ ಟೈಟ್ ಮಾಡಿ ಸಿಂಗಮ್ ಕರೆಸಿ ಸರಿಯಾಗಿ ಶಾಕ್ ಕೊಟ್ಟು ಏನೇನಾಗಿದೆ ಅನ್ನೋದನ್ನು ನೋಡಿದ್ದೀವಿ. ಹಾಗಾಗಿ ಕಿತ್ತೆದ್ದು ಬಂದು ಓಟ್ ಹಾಕಿರುವಂಥ ಹಿಂದೂಗಳು, ಅಲ್ಲಿ ಬಂದಿರೋ ಜನಸಂಖ್ಯೆ ಮತ್ತು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ. ಈ ಸಲ BJPಗೆ ಅಲ್ಲಿ ಅವಕಾಶ ಅಂತೂ ಇದೆ, ಬಟ್ 5ರಿಂದ 6% ಸ್ವಿಂಗ್ ಆಗಬೇಕು. BJPಗೆ 5-6% ಅಧಿಕವಾಗಿ ಬಂದರೆ ಮಾತ್ರ ಖಂಡಿತ ಈಸಿ. ಇವತ್ತಿನ ಅತ್ಯಂತ ದೊಡ್ಡ ರೆಕಾರ್ಡ್ ಬ್ರೇಕಿಂಗ್ ವೋಟಿಂಗ್ ಕೂಡ
ಅದರ ಮುನ್ಸೂಚನೆಯ ಹಾಗಾದರೆ? ಭರ್ಜರಿ ಬಹುಮತ ಅನ್ನೋ ಘೋಷಣೆಯನ್ನು ನರೇಂದ್ರ ಮೋದಿಯವರು UPಯಲ್ಲಿ ಮೊಳಗಿಸೇ ಬಿಟ್ಟಿದ್ದಾರೆ. ಸೊ ಒಂದು ಅಧಿಕಾರಿ ಮಾರ್ಜಿನ್ ಎಷ್ಟು ಅಂತ ಮಾತ್ರ ಇರೋದು, ಗೆದ್ದಾಗಿದೆ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಟೆನ್ಷನ್ ಆಗಿರೋದಂತೂ ಕಾಣಿಸ್ತಿದೆ. BJP ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, EVM ಇನ್ನೊಂದು ಅಂದ್ಕೊಂಡು ವರಸೆ ದಿಢೀರ್ ಹೊಸದೆಲ್ಲ ಬರ್ತಿರೋದು ನೋಡಿದ್ರೆ ಟೆನ್ಷನ್ ಅಂತೂ ಆಗಿದೆ. ಭಾಳ ಡಿಸ್ಟರ್ಬ್ ಆಗಿದ್ದಾರೆ TMC ಅವರು ಅನ್ನೋದು ಗೊತ್ತಾಗ್ತಿದೆ. ಆದರೆ ಮತದಾರರ ಮುದ್ರೆ ಯಾರ ಪರವಾಗಿದೆ ಅನ್ನೋದಕ್ಕೆ ಮಾತ್ರ ಕಾಯಲೇಬೇಕು ನೋಡಿ. ಮಾರ್ಕೆಟ್ ಉಲ್ಫ್ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿದೆ. ಈಗಾಗಲೇ 2 ಮಿಲಿಯನ್ಗೂ ಅಧಿಕ ಡೌನ್ಲೋಡ್ಗಳಾಗಿವೆ. ನೀವು ಕೂಡ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಶುರು ಮಾಡಬೇಕಂದ್ರೆ ತಡ ಮಾಡದೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಆಗಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಈಗಲೇ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು.